ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡ್ತಿರೋ ನಮಸ್ಕಾರಗಳು. ನಮ್ಮ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಮೇಷರಾಶಿಯ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವೃಷಭ ರಾಶಿಯ ತಿಂಗಳ ಮಾಸ ಭವಿಷ್ಯ ಅಂದರೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ತಿಳಿಯೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾವು ವೃಷಭ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಬಗ್ಗೆ ತಿಳಿಯೋದಾದರೆ, ಇವರ ವೃತ್ತಿಯಲ್ಲಿ ಅತ್ಯುನ್ನತವಾದಂಥ ಯಶಸ್ಸನ್ನು ಗಳಿಸ್ತಾರೆ. ತದನಂತರದಲ್ಲಿ ಉದ್ಯೋಗ ವ್ಯವಸ್ಥೆ ಅಂತ ಬಂದರೆ, ಹಣಕಾಸು ಹೂಡಿಕೆ ಅಂತ ಬಂದರೆ, ಇವರು ಶೇರ್ ಮಾರ್ಕೆಟ್ನಲ್ಲಿ ಆಗ್ಬೋದು, ಯಾವುದೊಂದು ವ್ಯವಸ್ಥೆ ಹೂಡಿಕೆ ಅನ್ನೋದ್ರಾಗ್ಬೋದು, ಇವರು ಹೂಡಿಕೆ ಮಾಡದೆ ಒಳ್ಳೆಯ ಯಶಸ್ಸನ್ನು ಕಾಣ್ತಾರೆ. ಆದರೆ ಮೂರನೇ ವ್ಯಕ್ತಿಗಳ ಮಾತನ್ನು ಕೇಳೋದ್ರಿಂದ ಇವರು ಸಂಪೂರ್ಣವಾದ ಲಾಸನ್ನು ಕಾಣೋದು ಇವರ ಜಾತಕದಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ಇವರ ಜೀವನದಲ್ಲಿ ಸಂಪೂರ್ಣವಾದ ವ್ಯವಸ್ಥೆಯನ್ನ ಇನ್ನೊಬ್ಬರ ಮೇಲೆ ಅವಲಂಬಿತವಾಗದೆ ಸ್ವತಃ ವಿಚಾರವನ್ನು ಇವರೇ ಮಾಡಿದ್ದೆ ಆದರೆ ಇವರ ಜೀವನದಲ್ಲಿ ಎಲ್ಲ ಯಶಸ್ಸಿಗೆ ಇವರು ಪ್ರಮುಖ ಕಾರಣಕರ್ತರಾಗ್ತಾರೆ. ಆರ್ಥಿಕ ವಿಚಾರದಲ್ಲಿ ಬರೋದಾದ್ರೆ, ಈ ತಿಂಗಳಲ್ಲಿ ಬರ್ತಕ್ಕಂಥ ಆದಾಯದ ಮೂಲಗಳು ಹೆಚ್ಚಾಗ್ಲಿಕ್ಕಿದೆ. ತದನಂತರದಲ್ಲಿ ಕುಟುಂಬಕ್ಕೆ ಖರ್ಚು ಮಾಡುವಂಥ ಹಣದ ವ್ಯಯ ಹೆಚ್ಚಾಗ್ಲಿಕ್ಕಿದೆ. ತದನಂತರದಲ್ಲಿ ಜಮೀನಿನ ವ್ಯವಹಾರದಲ್ಲಿ ಲಾಭ ಕಾಣ್ಲಿಕ್ಕಿದ್ದೀರಾ. ಜೊತೆಗೆ ಕುಟುಂಬದ ಖರ್ಚಿನಲ್ಲಿ ಸ್ವಲ್ಪ ಮಿತ ವ್ಯಯನ ಮಾಡೋದ್ರಿಂದ ನಿಮ್ಮ ಒಂದು ಆದಾಯ ಸುಧಾರಿಸುತ್ತೆ. ಪ್ರೇಮ ವಿಚಾರದಲ್ಲಿ ನೋಡೋದಾದ್ರೆ, ದಂಪತಿಯರ ನಡುವೆ ವೈಫಲ್ಯ ವ್ಯವಸ್ಥೆಗಳು ಬರೋದಾಗ್ಬೋದು, ಅದು ಇಬ್ಬರ ನಡುವೆ ಕಲಹಾದಿಗಳು ಬರುವಂಥ ವಿಚಾರಗಳು ಬರುತ್ತೆ. ಇಬ್ಬರು ಕೂತು ತಾಳ್ಮೆಯಿಂದ ಮಾತಾಡ್ಕೊಂಡು ವಿಚಾರ ಮಾಡಿದ್ದಾಗಿದ್ರೆ ನಿಮ್ಮಿಬ್ಬರ ಸಂಬಂಧ ತದನಂತರದಲ್ಲಿ ಇಬ್ಬರ ಒಂದು ಜೀವನ ಸುಖಮಯವಾಗಿ ಇರ್ಲಿಕ್ಕಿದೆ. ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ, ಇವರಿಗೆ ಆರೋಗ್ಯದಲ್ಲಿ ತಕ್ಕ ಮಟ್ಟಿನ ಸುಧಾರಣೆ ಇದ್ರೂ ಕೂಡ ಯಥೇಚ್ಛವಾದ ಸುಸ್ತಾಗುವಂಥದ್ದಾಗ್ಬೋದು, ಗಂಟಲು ನೋವು ಆಗ್ಬೋದು, ಕಾಲು ನೋವು, ಹೊಟ್ಟೆ ನೋವು ಈ ಥರ ಆಗೋದ್ರಿಂದ ಇವರಿಗೆ ಆರೋಗ್ಯದಲ್ಲಿ ಇಲ್ಲದ ವ್ಯವಸ್ಥೆಗಳು ಬರ್ಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಒಳ್ಳೆಯದು. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ಏನಪ್ಪಾ ಅಂತಂದ್ರೆ, ಶುಕ್ರವಾರ ದಿನ ಲಕ್ಷ್ಮೀ ದೇವಿಗೆ ಬಿಳಿಯ ಒಂದು ಹೂವನ್ನು ಅರ್ಪಣೆ ಮಾಡಿ, ಜೊತೆಗೆ ಬಡವರಿಗೆ ಹಸಿರು ತರಕಾರಿಯನ್ನು ದಾನ ಮಾಡೋದ್ರಿಂದ ನೀವು ಸಕಲ ಸೌಭಾಗ್ಯವನ್ನ ನಿಮ್ಮದಾಗಿಸ್ಬಹುದು. ಒಟ್ಟಾರೆಯಾಗಿ ವೃಷಭ ರಾಶಿಯವರ ವ್ಯವಸ್ಥೆ ನೋಡಬೇಕು ಅಂತಂದ್ರೆ, ಈ ತಿಂಗಳಲ್ಲಿ ಏನೇ ಕೆಲಸ ಮಾಡಿದ್ರು ಧೈರ್ಯವಾಗಿ ಮುನ್ನುಗ್ಗಿ ಎಲ್ಲವೂ ಶುಭವಾಗುತ್ತೆ. ಇದಾಗಿತ್ತು ಈ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.